ಆದರೆ ನಮ್ಮ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 40 ಮಂಗಗಳು ಜೀವ ಕಳೆದುಕೊಂಡಿವೆ ಎಂದರೆ ಕಾರಣವಾದರೂ ಏನಿರಬಹುದು? ನಾನು ಅವ್ಯಕ್ತ ಭೀತಿಯಿಂದ ಕಂಪಿಸುತ್ತಿದ್ದೆ. ಎದುರಿಗೆ ಕಾಣುತ್ತಿದ್ದ ದೃಶ್ಯ ಮನ ಕಲಕುವಂತೆ ಇತ್ತು. ಇಷ್ಟು ಹೊತ್ತಿಗೆ ಜಿಗಿಯುತ್ತಾ ಕುಣಿಯುತ್ತಾ ನಲಿಯಬೇಕಿದ್ದ ಅಮಾಯಕ ಜೀವಗಳು ಕೈಕಾಲು ಸೆಟೆದುಕೊಂಡು ನಾಲಿಗೆ ಹೊರಕ್ಕೆ ಚಾಚಿ ತೇಲುಗಣ್ಣಾಗಿ ಭೂಮಿಗೆ ಹೊರಗಿರುವ ಪರಿ ಎಂಥವರ ಹೃದಯವನ್ನು ವಿದ್ರಾವಕಗೊಳಿಸತೊಡಗಿತ್ತು. ಬಹಳಷ್ಟು ನೋಟಗಳು ನನ್ನ ಸುತ್ತ ಪರಿಭ್ರಮಿಸುತ್ತಿದ್ದವು. ಆ ನೋಟದಲ್ಲಿ ಕುಹಕವಿದೆಯೋ, ಆಕ್ರೋಶವಿದೆಯೋ, ತಾತ್ಸಾರವಿದೆಯೋ ಒಂದು ತಿಳಿಯುವಂತಿರಲಿಲ್ಲ. ನನಗಿನ್ನು ಅಲ್ಲಿ ನಿಲ್ಲಲು ಸಾಧ್ಯವಾಗಲಿಲ್ಲ. ಮುಂದಿನ ವ್ಯವಸ್ಥೆ ಮಾಡಲು ತಕ್ಕ ಏರ್ಪಾಟುಗಳನ್ನು ಮಾಡಿ ಜೀಪಿನತ್ತ ನಡೆದೆ. ನನ್ನ ಸಹೋದ್ಯೋಗಿ ಚಂದ್ರಪ್ಪನು ನನ್ನ ಜೊತೆಗೆ ಜೀಪನ್ನೇರಿದರು. ಕೀಲಿ ಕೊಟ್ಟ ಗಡಿಯಾರದಂತೆ ನಮ್ಮ ಜೀಪು ಗ್ರಾಮ ಪಂಚಾಯತ್ ಕಟ್ಟಡದತ್ತ ದೌಡಾಯಿಸತೊಡಗಿತು. ನಮ್ಮ ಹನುಮನಹಳ್ಳಿಗೆ ಇದೆಂತಹ ಅವಸ್ಥೆ ಬಂತು ಜಾಹ್ನವಿ ಮೇಡಮ್? ಊರಾಚೆ ಇರೋ ಹನುಮನಿಗೆ ನೀನೇ ಗತಿ ಎಂದು ಅಡ್ಡು ಬೀಳುವ ಮುಗ್ಧ ಜನರು ನಾವು. ಅಂಥದ್ದರಲ್ಲಿ ಇಂಥ ಘಟನೆ ನಡೆದಿದೆ ಅಂದರೆ ಕಲಿಗಾಲ. ಚಂದ್ರಪ್ಪ ದುಃಖದಿಂದ ಕಣ್ಣು ಒರೆಸಿಕೊಂಡಾಗ ನನಗೂ ಅದೇ ಕಾಡಿತು. ಒಂದಲ್ಲ ಎರಡಲ್ಲ ಬರೋಬ್ಬರಿ 40 ಮಂಗಗಳು ಜೀವ ಕಳೆದುಕೊಂಡಿವೆ ಎಂದು. ಕಾರಣವಾದರೂ ಏನಿರಬಹುದು? ಹನುಮನಹಳ್ಳಿಗೆ ಹೊಂದಿಕೊಂಡಿರುವ ಕಾಡಿನಲ್ಲಿ ಕೆಲವು ವಿಷದ ಹಣ್ಣು ಬಿಡುವ ಮರಗಳು ಪತ್ತೆಯಾಗಿವೆ ಎಂದು ಸೊಪ್ಪು ತರುವ ಮುನಿ ಇತ್ತೀಚೆಗೆ ಹೇಳಿಕೊಂಡು ತಿರುಗುತ್ತಿದ್ದದ್ದು ನನ್ನ ಕಿವಿಗೂ ಬಿದ್ದಿತ್ತು. ಹಾಗಾದರೆ ವಿಷದ ಹಣ್ಣುಗಳನ್ನು ತಿಂದೇ ಅಮಾಯಕ ಮಂಗಗಳ ಜೀವಹರಣವಾಗಿರಬಹುದಾ? ಇನ್ನು ತಡ ಮಾಡುವಂತಿಲ್ಲವಲ್ಲ. ವಿಷಯ ಅದೇ ಆಗಿದ್ದರೆ ಆ ವಿಷವೃಕ್ಷಗಳನ್ನು ಕಡಿಸಬೇಕು. ಅದಕ್ಕೆ ಅರಣ್ಯ ಇಲಾಖೆಯಿಂದ ಅನುಮತಿಯನ್ನೂ ಪಡೆಯಬೇಕಾಗುತ್ತದೆ. ಅಷ್ಟರಲ್ಲಿ ಮತ್ತಷ್ಟು ಮೂಕ ಪ್ರಾಣಿಗಳು ಬಲಿಯಾದರೆ ಏನು ಗತಿ? ಯೋಚಿಸಿದಷ್ಟು ವಿಷಯ ಕಗ್ಗಂಟಾಗುತ್ತಲೇ ಹೋಗುತ್ತಿದೆ ಎನಿಸಿತು. ಮತ್ತೆ ಕಣ್ಮುಂದೆ ಅನ್ಯಾಯವಾಗಿ ಪ್ರಾಣ ಕಳೆದುಕೊಂಡ ಅಮಾಯಕ ಜೀವಿಗಳ ವಿಕಾರ ಚಿತ್ರವೇ ಮೂಡತೊಡಗಿದ್ದೆ. ಆತಂಕದಿಂದ ಕಣ್ಮುಚ್ಚಿ ಕುಳಿತೆ. ಡ್ರೈವರ್ ತನ್ನ ಪಾಡಿಗೆ ಜೀಪನ್ನು ಮುಂದೋಡಿಸತೊಡಗಿದ್ದ. ಹನುಮನಹಳ್ಳಿ ಮಲೆನಾಡಿನಲ್ಲಿ ಮುಖ ಹುದುಗಿಸಿಕೊಂಡಿರುವ ಪುಟ್ಟ ಹಳ್ಳಿ. ಹೆಸರೇ ಸೂಚಿಸುವಂತೆ ಹನುಮನೇ ಆರಾಧ್ಯ ದೈವವಾಗಿರುವ ಹಳ್ಳಿ. ಸುಮಾರು 500 ವರ್ಷಗಳ ಹಿಂದೆ ಈ ಜಾಗ ಕಗ್ಗಾಡಾಗಿತ್ತಂತೆ. ಕೆಲವೇ ಕುಟುಂಬಗಳು ಇಲ್ಲಿ ವಾಸವಿದ್ದವಂತೆ. ಅವುಗಳಲ್ಲಿ ನನ್ನ ಗಂಡನ ಪೂರ್ವಜರ ಕುಟುಂಬ ಇತ್ತಂತೆ. ಆಗೆಲ್ಲ ದರೋಡೆಕೋರರ ದಾಳಿ ವಿಪರೀತವಾಗಿದ್ದ ಕಾಲ. ಅವರಿಂದ ರಕ್ಷಣೆ ಪಡೆಯಲು ಆ ಕುಟುಂಬದವರೆಲ್ಲ ಪುಟ್ಟ ಆಂಜನೇಯನ ಗುಡಿ ಮಾಡಿ ಪ್ರತಿನಿತ್ಯವೂ ಪೂಜಿಸಿ ತಮ್ಮ ರಕ್ಷಣೆಯ ಭಾರವನ್ನು ಹನುಮನ ಮೇಲೆ ಹಾಕಿದರಂತೆ. ಮತ್ತೆಂದೂ ಇಲ್ಲಿ ದರೋಡೆಕೋರರ ಹಾವಳಿ ಇರಲಿಲ್ಲವಂತೆ. ಅಂದಿನಿಂದ ಹನುಮನೇ ಇಲ್ಲಿ ಜನರ ಆರಾಧ್ಯ ದೈವವಾದ. ಹಳ್ಳಿ ಬೆಳೆಯಿತು. ಕಾಲಕ್ಕೆ ತಕ್ಕಂತೆ ಗುಡಿಯ ಜೀರ್ಣೋದ್ಧಾರವೂ ಆಗುತ್ತಿತ್ತು. ಅಂದಿನಿಂದ ಇಂದಿನವರೆಗೆ ಹನುಮನೇ ಇಲ್ಲಿಯ ಆರಾಧ್ಯ ದೈವ. ಹನುಮನ ಸಂತತಿಯೋ ಎಂಬಂತೆ ಗುಡಿಯ ಸುತ್ತಮುತ್ತ 100 ಮಂಗಗಳಿವೆ. ಗುಡಿಗೆ ತಾಕಿಕೊಂಡಿರುವ ಕಾಡಿನಲ್ಲಿ ಹಣ್ಣು ಹಂಪಲುಗಳನ್ನು ತಿನ್ನುತ್ತಾ ಗುಡಿಯ ಅರ್ಚಕರು ಭಕ್ತರು ಪ್ರೀತಿಯಿಂದ ನೀಡುವ ಪ್ರಸಾದವನ್ನು ಸೇವಿಸುತ್ತಾ ತಮ್ಮ ಪಾಡಿಗೆ ತಾವು ನಲಿಯುತ್ತಿರುತ್ತವೆ. ಒಮ್ಮೊಮ್ಮೆ ಊರಿನೊಳಗೆ ದುಗ್ಗಿ ದಾಂಧಲೆ ಎಬ್ಬಿಸುತ್ತವೆ. ಒಮ್ಮೊಮ್ಮೆ ಹೊಲ ಗದ್ದೆಗಳಿಗೂ ಹೋಗಿ ರಂಭ ಮಾಡುವುದುಂಟು. ಅವೇನೇ ಮಾಡಿದರೂ ಒಳಗಿನ ತುಂಟ ಮಕ್ಕಳನ್ನು ಸುಧಾರಿಸುವಂತೆ ಸುಧಾರಿಸುತ್ತಾರೆ ಹನುಮನಹಳ್ಳಿಯ ಜನರ ನಂಬಿಕೆಯೋ ಅಥವಾ ಹನುಮನ ಪವಾಡವೋ? ಈ ಸ್ಥಳದಲ್ಲಿ ಕೆಟ್ಟದ್ದು ನಡೆಯುವುದಿಲ್ಲ ಎಂಬುದು ಜನಜನಿತ. ಹಾಗೇನಾದರೂ ಕೆಟ್ಟದ್ದು ನಡೆದರೆ ಹನುಮ ಉಗ್ರನಾಗಿ ಕಾರಣಕರ್ತರಾದವರಿಗೆ ತಕ್ಕ ಪಾಠ ಕಲಿಸುತ್ತಾನೆ ಎಂದು ಈಗಲೂ ಹಳ್ಳಿಯ ವಯೋವೃದ್ಧರು ಮಾತನಾಡಿಕೊಳ್ಳುವುದುಂಟು. ಅಂಥ ಕಾಣಿಕವಾದ ಜಾಗದಲ್ಲಿ ಈಗ ಹನುಮನ ಬಳಗದವರ ಜೀವಹರಣವಾಗಿದೆ ಎಂದರೆ ಅದಕ್ಕಿಂತ ದಾರುಣವಾದ ವಿಷಯ ಬೇರೆ ಯಾವುದಿದೆ? ನಾನು ಕಣ್ಮುಚ್ಚಿಕೊಂಡೇ ನಿಟ್ಟುಸಿರಿಟ್ಟೆ. ನಾನು ಹನುಮನಹಳ್ಳಿಯ ಸೊಸೆಯಾಗಿ ಬಂದು ಆಗಲೇ 20 ವರ್ಷಗಳಾದವಲ್ಲ. ಹಾಸನದ ಸಮೀಪದ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವಳು ನಾನು. ನನಗೆ 2 ಅಣ್ಣಂದಿರು. ಅವರೊಟ್ಟಿಗೆ ಹೆಚ್ಚಾಗಿ ಬೆರೆಯುತ್ತಾ ಮರಕೋತಿ, ಕಬ್ಬಡಿ, ಲಗೋರಿ ಮುಂತಾದ ಆಟಗಳಲ್ಲೇ ಆಸಕ್ತಿ ಬೆಳೆಸಿಕೊಂಡಿದ್ದೆ. ಬೆಳೆಯುತ್ತಾ ಧೈರ್ಯ, ಸಾಹಸ ನನ್ನ ಗುಣದಲ್ಲಿ ಸೇರಿಕೊಂಡಿತು. ಹಾಸನದಲ್ಲಿ ಕಾಲೇಜು ಕಲಿಯುವಾಗಲೇ ವಿದ್ಯಾರ್ಥಿಗಳ ಸಂಘಟನೆ ಮಾಡುವುದು ಅಭ್ಯಾಸವಾಯಿತು. ಒಮ್ಮೆ ಯೂನಿಯನ್ ಚುನಾವಣೆಯೂ ಸ್ಪರ್ಧಿಸಿ ಅಧ್ಯಕ್ಷೆಯೂ ಆಗಿದ್ದೆ. ನನ್ನ ಈ ಸ್ವಭಾವಕ್ಕೆ ಮನೆಯವರ ಪ್ರೋತ್ಸಾಹದೊಂದಿಗೆ ಮೆಚ್ಚುಗೆಯೂ ಇತ್ತು.
ಪದವಿಯ ಪರೀಕ್ಷೆ ಮುಗಿಯುವಾಗಲೇ ಹನುಮನಹಳ್ಳಿಯ ರಘುರಾಮನೊಂದಿಗೆ ನನ್ನ ವಿವಾಹವಾಗಿ ಇಲ್ಲಿಯ ಸೊಸೆಯಾದೆ. ರೂಢಿಸಿಕೊಂಡು ಬಂದ ಮನೋಭಾವ ಇಲ್ಲಿಯೂ ಸುಮ್ಮನಿರಲು ಸಾಧ್ಯವಿರಲಿಲ್ಲ. ಜೊತೆಗೆ ಗಂಡನ ಮನೆಯವರ ಸಹಕಾರವು ನನಗಿದ್ದುದರಿಂದ ಇಲ್ಲಿ ಸ್ತ್ರೀಶಕ್ತಿ ಸಂಘವೊಂದನ್ನು ಕಟ್ಟಿ ಬೆಳೆಸಿದ್ದೆ. ಮಹಿಳೆಯರು ಬಿಡುವಿನ ಸಮಯದಲ್ಲಿ ಮಾಡುವ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಮುಂತಾದ ಉತ್ಪನ್ನಗಳಿಗೆ ಪತಿಯ ನೆರವಿನಿಂದ ತಕ್ಕ ಮಾರುಕಟ್ಟೆಯನ್ನು ಒದಗಿಸಿಕೊಟ್ಟಿದ್ದೆ. ಕಾಲ ಮುನ್ನಡೆಯುತ್ತಲೇ ಇತ್ತು. ಕಾಲದೊಂದಿಗೆ ನನ್ನ ಕುಟುಂಬವೂ ಬೆಳೆಯಿತು. 2 ಅವಳಿ ಗಂಡು ಮಕ್ಕಳು ಮಡಿಲನ್ನು ತುಂಬಿ ಬದುಕಿನ ರುಚಿಯನ್ನು ಹೆಚ್ಚಿಸಿದ್ದರು. ಜೊತೆಗೆ ನನಗರಿವಿಲ್ಲದಂತೆ ನನ್ನ ಜನಪ್ರಿಯತೆಯೂ ಹೆಚ್ಚಿತು. ಎಲ್ಲರೊಳಗೆ ಒಂದಾಗಿ ಎಲ್ಲರನ್ನೂ ಮುನ್ನಡೆಸಬೇಕೆಂಬ ನನ್ನ ಮನೋಧರ್ಮವೇ ನನಗೆ ವರವಾಗಿತ್ತು. 3 ವರ್ಷಗಳ ಹಿಂದೆ ಕುಟುಂಬದವರ, ಊರಿನವರ ಒತ್ತಾಯಕ್ಕೆ ಮಣಿದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಗೆದ್ದಿದ್ದೆ. ಅಂದಿನಿಂದ ಜನಸೇವೆಗೆ ಮತ್ತಷ್ಟು ಅವಕಾಶ ಸಿಕ್ಕಿತೆಂದು ಸಂತಸ ನನಗೆ. ಜಂಬದಿಂದ ಹೇಳಿಕೊಳ್ಳುವುದಲ್ಲ. ನಾನು ಅಧ್ಯಕ್ಷೆಯಾದ ಮೇಲೆ ಗ್ರಾಮ 10 ಹಲವು ಬಗೆಯಲ್ಲಿ ಅಭಿವೃದ್ಧಿ ಕಂಡಿದೆ. ಸೋಲಾರ್ ವಿದ್ಯುತ್, ಗೋಬರ್ ಗ್ಯಾಸು, ಒಳ್ಳೆಯ ರಸ್ತೆಗಳು, ಗೃಹ ಕೈಗಾರಿಕೆಗಳು, ರಾಜ್ಯವೇ ಒಮ್ಮೆ ತಿರುಗಿ ನೋಡುವಂತೆ ಮಾರ್ಪಾಟಾಗಿದೆ ನಮ್ಮ ಹನುಮನಹಳ್ಳಿ. ಕೊರೋನಾ ವೈರಸ್ಸಿನ ಆರ್ಭಟದಿಂದ ಸುತ್ತಮುತ್ತಲಿನ ಪ್ರದೇಶಗಳನ್ನು ಒಳಗೊಂಡಂತೆ ಇಡೀ ದೇಶವೇ 1ನೆಯ 2ನೆಯ ಅಲೆಯೆಂದು ಕಂಗೆಟ್ಟಿದ್ದರೆ ನಮ್ಮ ಗ್ರಾಮ ಪಂಚಾಯತ್ ತೆಗೆದುಕೊಂಡ ಕಟ್ಟುನಿಟ್ಟಿನ ಕ್ರಮಗಳಿಂದ ಯಾವ ಅಲೆಯೂ ಹನುಮನಹಳ್ಳಿಯ ಜನತೆಯನ್ನು ಬಾಧಿಸಿಲ್ಲ. ಇದನ್ನು ಹನುಮನ ಪವಾಡವೆಂದೇ ನಂಬುತ್ತಾರೆ ಮುಗ್ಧ ಜನ. ನನ್ನ 2 ಗಂಡು ಮಕ್ಕಳು ಈಗ ಉಜಿರೆಯಲ್ಲಿ ಕಾಲೇಜು ಓದಿಕೊಂಡಿದ್ದಾರೆ. ಪತಿ ರಘುರಾಮನಿಂದ ಎಲ್ಲ ವಿಧದ ಸಹಾಯವೂ ಸಿಗುತ್ತಿದ್ದರಿಂದ ನಾನು ನಿಜಕ್ಕೂ ಸುಖಿಯೇ. ಚಂದದ ಚಿತ್ತಾರವೊಂದು ವಿರೂಪವಾದಂತೆ ಸಂತಸದಿಂದ ಹೀರುತ್ತಿದ್ದ ಪಾಯಸದ ಬಟ್ಟಲಿಗೆ ನೊಣವೊಂದು ಬಿದ್ದಂತೆ ಈಗ ಹನುಮನಹಳ್ಳಿಯಲ್ಲಿ ದಾರುಣ ಸಾವಾಗಿದೆ. ಈಗೇನು ಮಾಡುವುದೆಂದು ದಿಕ್ಕೇ ತೋಚದಂತಾಗಿರುವುದಂತೂ ಸತ್ಯ. ಯೋಚಿಸುತ್ತಾ ತೀರಾ ಬಳಲಿಕೆಯಾದಂತಾಗಿ ಹಾಗೆಯೇ ಕಾರಿನ ಸೀಟಿಗೊರಗಿದ ಹೊತ್ತಿನಲ್ಲೇ ಮೇಡಮ್ ನನ್ನದೊಂದು ಮಾತಿದೆ. ಚಂದ್ರಪ್ಪನ ಧ್ವನಿ ಕಿವಿಗೆ ಬಿದ್ದು ದಿಗ್ಗನೆ ಕಣ್ಣು ತೆರೆದೆ. ಮೇಡಮ್, ನಮ್ಮ ಹಳ್ಳಿಲಿ ಏನೇನೇ ತೊಂದರೆ ಬಂದರೂ ಊರಾಚೆಗಿರುವ ಹನುಮನಿಗೆ ಅಡ್ಡಬಿದ್ದು ಪರಿಹಾರ ತೋರಿಸಬೇಕೆಂದು ಬೇಡಿಕೊಳ್ಳುವುದು ವಾಡಿಕೆಯಲ್ವಾ? ನಮ್ಮ ನಂಬಿಕೆಯಿಂದ ಉಂಟಾಗುವ ಪವಾಡವೋ ಅಥವಾ ನಿಜಕ್ಕೂ ಹನುಮನ ಪವಾಡವೋ, ಒಟ್ನಲ್ಲಿ ಎಲ್ಲ ಸಮಸ್ಯೆಗೂ ಇಲ್ಲಿ ಪರಿಹಾರ ಸಿಕ್ಕಿದೆ. ನಾವು ಯಾಕೆ ಹಾಗೆ ಮಾಡಬಾರದು? ಮಂಗಗಳ ದಾರುಣ ಸಾವಿಗೆ ಹನುಮನಲ್ಲಿ ದಾರಿ ಕೇಳಬಹುದು ಅಂತ ನನಗನ್ನಿಸಿದೆ. ನೀವು ಒಮ್ಮೆ ಯೋಚಿಸಿ ಮೇಡಮ್. ಚಂದ್ರಪ್ಪನ ಮಾತಿಗೆ ನಾನು ಯೋಚಿಸುವಂತಾಯಿತು. ನನಗೆ ತೀರಾ ತೋರಿಕೆಯ ದೈವಭಕ್ತಿ ಇಲ್ಲದಿದ್ದರೂ ನಮ್ಮನ್ನು ಕಾಯುವ ಶಕ್ತಿಯೊಂದಿದೆ ಎಂದು ನಂಬಿಕೊಂಡು ಬಂದವಳು ನಾನು. ಚಂದ್ರಪ್ಪನೇ ಹೇಳಿದಂತೆ ಒಮ್ಮೆ ಹನುಮನಲ್ಲಿ ಬೇಡಿಕೊಂಡರೆ ಕಳೆದುಕೊಳ್ಳುವುದು ಏನಿದೆ? ಸರಿ ಎಂದು ಆತನ ಮಾತಿಗೊಪ್ಪಿ ಜೀಪನ್ನು ಹನುಮನ ಗುಡಿಯತ್ತ ಓಡಿಸುವಂತೆ ಡ್ರೈವರ್ ಗೋಪಿಗೆ ಸೂಚಿಸಿದೆ. 10 ನಿಮಿಷಗಳಲ್ಲಿ ನಾವು ಹನುಮನ ಗುಡಿಯ ಮುಂದಿದ್ದೆವು. ಚಿಕ್ಕದಾದರೂ ಗುಡಿ ಚೊಕ್ಕವಾಗಿದೆ. ಗುಡಿಯ ಪಕ್ಕದಲ್ಲಿ ರಾಮ ಆಂಜನೇಯನನ್ನು ತಬ್ಬಿರುವಂತಹ ಎತ್ತರದ ಶಿಲ್ಪವನ್ನು ಹಿಂದಿನ ಹನುಮ ಜಯಂತಿಯಂದು ನನ್ನ ಅಧ್ಯಕ್ಷತೆಯಲ್ಲಿ ಉದ್ಘಾಟಿಸಲಾಗಿದೆ. ಗುಡಿಯ ಪಕ್ಕದಲ್ಲಿ ಆಲ, ಅಶ್ವತ್ಥದಂತಹ ಮರಗಳಲ್ಲದೆ ನೇರಳೆ, ಸೀಬೆಯಂತಹ ಹಣ್ಣಿನ ಮರಗಳೂ ಇವೆ. ಗುಡಿಯ ಬಲಭಾಗದಲ್ಲಿ ಹೋಮ ಹವನ ನಡೆಸುವುದಕ್ಕೆ ಜಾಲರಿ ಹಾಕಿದ ದೊಡ್ಡ ಪ್ರಾಕಾರವನ್ನು ನಿರ್ಮಿಸಲಾಗಿದೆ. ಹೊಂದಿಕೊಂಡು ಭೋಜನ ಶಾಲೆಯೂ ಇದೆ. ಗುಡಿಯ ಅರ್ಚಕರಾದ ಕೇಶವ ಭಟ್ಟರು ಕಾರ್ಯನಿಮಿತ್ತ ಕಳಸಕ್ಕೆ ಹೋಗುತ್ತೇನೆಂದು 2 ದಿನ ಹನುಮನಿಗೆ ಪೂಜೆ ಮಾಡುವುದಿಲ್ಲವೆಂದು ಹೇಳಿದ್ದರಿಂದ ಊರಿನ 18ರ ಹುಡುಗ ಮಾಧವನಿಗೆ 2 ದಿನ ಪೂಜೆ ಮಾಡಲು ವ್ಯವಸ್ಥೆ ಮಾಡಿದ್ದೇನೆಂದು ಪತಿ ರಘುರಾಮ ಹೇಳಿದ್ದು ನೆನಪಿಗೆ ಬಂತು. ನಾನು ಹಾಗೂ ಚಂದ್ರಪ್ಪ ಗುಡಿಯ ಹತ್ತಿರ ಹೋದರೆ ಗೋಪಿ ನಮಗಾಗಿ ಕಾಯುತ್ತಾ ಜೀಪಿನಲ್ಲೇ ತೂಕಡಿಸುತ್ತಿದ್ದ. ಗುಡಿಯ ಬೀಗದ ಕೈಯನ್ನು ನಾನು ತಂದಿರದಿದ್ದುದರಿಂದ ಹೊರಭಾಗದ ಜಾಲರಿಯಿಂದಲೇ ಕೈ ಮುಗಿದು ನಿಂತಿರುವ ಭಂಗಿಯಲ್ಲಿದ್ದ ಹನುಮನ ದರ್ಶನ ಮಾಡಿದೆವು. ಈಗ ಬಂದಿರುವ ತೊಂದರೆಯನ್ನು ನಿವಾರಿಸೆಂದು ರಾಮನ ಬಂಟ ಹನುಮನಲ್ಲಿ ಬೇಡಿಕೊಂಡೆವು. ಹಾಗೆಯೇ ಗುಡಿಗೆ ಪ್ರದಕ್ಷಿಣೆ ಬರುವ ವೇಳೆಗೆ ಮೋಡ ಮುಸುಕಿದ ವಾತಾವರಣ ಉಂಟಾಗಿತ್ತು. ಶ್ರಾವಣ ಮಾಸವಾಗಿದ್ದರಿಂದ ತಂಗಾಳಿ ಬರ್ರನೆ ಬೀಸುತ್ತಿತ್ತು. ಆ ಸರಹದ್ದಿನಿಂದ ಕಾಡು ಶುರುವಾಗುವುದರಿಂದ ಮಣ್ಣಿನ ಪರಿಮಳವಿತ್ತು ತಂಗಾಳಿಯಲ್ಲಿ. ಆದರೆ ಇವೆಲ್ಲವನ್ನು ಆಸ್ವಾದಿಸುವ ಮನಸ್ಸು ನಮ್ಮಿಬ್ಬರಿಗೂ ಇರಲಿಲ್ಲ. ದುಗುಡ, ಮುಂದೇನಾಗುವುದೋ ಎಂಬ ಆತಂಕ. ಸುಂಟರ ಗಾಳಿಯಲ್ಲಿ
ಮನದೊಳಗೆ ಸುತ್ತಿಕೊಳ್ಳತೊಡಗಿತ್ತು. ಚಂದ್ರಪ್ಪ ಇಷ್ಟಕ್ಕೆ ಬಳಲಿದರೆಂದು ಕಾಣುತ್ತದೆ. ಮೇಡಮ್, ನಾನು ಜೀಪಿನಲ್ಲಿ ಹೋಗಿ ಕುಳಿತುಕೊಂಡಿದ್ದೀನಿ. ನೀವು ಸಾವಧಾನವಾಗಿ ಎಲ್ಲ ನೋಡಿಕೊಂಡು ಬನ್ನಿ. ನನ್ನ ಉತ್ತರಕ್ಕೂ ಕಾಯದೆ ಚಂದ್ರಪ್ಪ ಸರಿದು ಹೋದಾಗ ಆತನ ಬಗ್ಗೆ ಮರುಕವೆನಿಸಿತು. ಸಾತ್ವಿಕ ಜೀವಿ. ನಡೆದ ಘಟನೆ ಅವರನ್ನು ಬಹಳವಾಗಿ ಬಾಧಿಸಿದೆ ಎಂದು ವಿವರಿಸಬೇಕಾಗಿಯೇ ಇರಲಿಲ್ಲ. ನಾನು ಸಾವಧಾನವಾಗಿ ಗುಡಿಯ ಪ್ರದಕ್ಷಿಣೆಯನ್ನು ಇನ್ನೊಮ್ಮೆ ಹಾಕಿ ಬಂದೆ. ಯಾವಾಗಲೂ ಕಿಚ ಕಿಚವೆಂದು ದಾಂಧಲೆ ಎಬ್ಬಿಸುತ್ತಿದ್ದ ಮಂಗಗಳ ಸುಳಿವಿರಲಿಲ್ಲ. ರಾಮಾಂಜನೇಯ ಶಿಲ್ಪದ ಬಳಿ 4-6 ಕಾಡು ಹಕ್ಕಿಗಳು ಸತ್ತು ಬಿದ್ದಿದ್ದನ್ನು ನೋಡಿ ನನ್ನ ಕಂಗಳು ಕಿರಿದಾದವು. ಮತ್ತೊಮ್ಮೆ ಸೂಕ್ಷ್ಮವಾಗಿ ನೋಡಿದಾಗ ಒಂದಷ್ಟು ಮೊಸರನ್ನದ ಕಾಳುಗಳು ಅಲ್ಲೆಲ್ಲ ಚೆಲ್ಲಾಡಿದ್ದವು. ಅದನ್ನು ನೋಡುತ್ತಲೇ ಅದೇನು ಅನುಮಾನದ ವಾಸನೆ ಅಡರಿತು. ಕೇಶವ ಭಟ್ಟರು ಊರಿನಲ್ಲಿದ್ದಾಗ ಮಾತ್ರವೇ ಹೊರಗೆ ಕಾಯುತ್ತಿರುವ ಮಂಗಗಳಿಗೆ ಹನುಮನಿಗೆ ನೈವೇದ್ಯವಾದ ಮೊಸರನ್ನವನ್ನು ಹಾಕುವುದು ವಾಡಿಕೆ. ಅವರಿಲ್ಲದಿದ್ದರೆ ಮಾಧವ ಪೂಜೆಯನ್ನಷ್ಟೇ ಮಾಡಿ ಹಿಂದಿರುಗುತ್ತಾನೆ. ಹಣ್ಣು ಕಾಯಿಯನ್ನು ಮಾತ್ರವೇ ನೈವೇದ್ಯ ಮಾಡುತ್ತಾನೆ. ಇದು ಗೊತ್ತಿರುವ ವಿಷಯವೇ. ಹಾಗಿರುವಾಗ ಹಸಿಯಾದ ಮೊಸರನ್ನ ಇಲ್ಲಿಗೆ ಹೇಗೆ ಬಂತು? ಯೋಚಿಸುತ್ತಲೇ ಮತ್ತೆ ಗುಡಿಯತ್ತ ಮುಖ ಮಾಡಿದೆ. ಹೋಮ ಹವನ ಮಾಡುವ ಪ್ರಾಕಾರದತ್ತ ಸಹಜವಾಗಿ ಕಣ್ಣಾಡಿಸಿದಾಗ ಬೆಚ್ಚಿ ಬಿದ್ದೆ. ಏಕೆಂದರೆ ಅಲ್ಲಿ ಮೊನ್ನೆಯೋ ಹೋಮವನ್ನು ಮಾಡಿದಂತಿತ್ತು. ಪೂಜೆಗೆ ಬಳಸಿದ ಹೂವು ಪತ್ರಗಳು ಇನ್ನೂ ತಾಜಾ ಸ್ಥಿತಿಯಲ್ಲೇ ಇದ್ದವು. ನನಗೆ ಗೊತ್ತಿರುವಂತೆ ಇತ್ತೀಚೆಗೆ ಗುಡಿಯಲ್ಲಿ ಹೋಮ ಹವನ ನಡೆದಿಲ್ಲ. ಹಾಗಾದರೆ ಇಲ್ಲಿಗೆ ಬಂದು ಹೋಮ ನಡೆಸುವವರು ಯಾರಿರಬಹುದು? ಗುಡಿಯ ಕೀಲಿ ಒಂದು ಕೇಶವ ಭಟ್ಟರ ಬಳಿ ಇದೆ, ಇನ್ನೊಂದು ನಮ್ಮ ಬಳಿ ಇದೆ. ನಮಗೆ ಈ ವಿಷಯ ಗೊತ್ತಿಲ್ಲವೆಂದರೆ ಕೇಶವ ಭಟ್ಟರ ಮನೆಯವರಿಗೆ ಗೊತ್ತಿರಲೇಬೇಕು. ಮೊದಲು ಭಟ್ಟರ ಮನೆಗೆ ಹೋಗಿ ವಿಚಾರಿಸುವುದೆಂದು ನಿರ್ಧರಿಸಿದೆ. ನನ್ನಲ್ಲಿ ಮೂಡುತ್ತಿದ್ದ ಅನುಮಾನವನ್ನು ಚಂದ್ರಪ್ಪನಲ್ಲಿ ತೋರಿಸಿಕೊಳ್ಳದೆ ಮೌನದ ಮುಸುಕನ್ನು ಮುಖದ ಮೇಲೆ ಎಳೆದುಕೊಂಡು ಮತ್ತೆ ಜೀಪನ್ನೇರಿದೆ. ಹೋಗುವ ದಾರಿಯಲ್ಲಿ ಚಂದ್ರಪ್ಪನ ಮನೆ ಇರುವುದರಿಂದ ಅವರನ್ನು ಇಳಿಸಿ ಅರ್ಚಕರ ಮನೆಯತ್ತ ನನ್ನ ಪಯಣ ಮುಂದುವರಿಸಿದೆ. ನನ್ನ ಓಡಾಟಕ್ಕೆಂದು ಪತಿ ರಘುರಾಮ ಜೀಪನ್ನು ಕೊಟ್ಟಿರುವುದರಿಂದ ನನಗೂ ಅನುಕೂಲವಾಗಿತ್ತು. ಕೇಶವ ಭಟ್ಟರ ಪುಟ್ಟ ಮನೆಯ ಬಳಿ ಬಂದು ಹಳೆಯ ಕಬ್ಬಿಣದ ಗೇಟನ್ನು ಸರಿಸಿ ಒಳಗೆ ಹೋದಾಗ ಅಲ್ಲೇ ಜಗುಲಿಯಲ್ಲಿ ಕುಳಿತಿದ್ದ ಅವರನ್ನು ನೋಡಿ ಒಂದು ಕ್ಷಣ ಅವಾಕ್ಕಾದೆ. ಅವರ ಮಾತಿನಂತೆ ಈ ದಿನ ಅವರು ಕಳಸದಲ್ಲಿರಬೇಕಾಗಿತ್ತಲ್ಲವೇ? ನನ್ನನ್ನು ನೋಡಿದೊಡನೆ ಗಾಬರಿ ಭಟ್ಟರ ಮುಖದಲ್ಲಿ ಇಣುಕಿತು. ಇದೇನು ಭಟ್ರೆ, ಕಳಸಕ್ಕೆ ಹೋಗ್ತೀನಿ ಅಂದವರು ಇನ್ನು ಇಲ್ಲೇ ಇದ್ದೀರಿ? ಸಹಜವಾದ ಧ್ವನಿಯಲ್ಲಿ ಕೇಳಿದಾಗ ಅವರಿಗೂ ಸಮಾಧಾನವಾಗಿತ್ತೆಂದು ಕುಳಿತುಕೊಳ್ಳುವಂತೆ ನನ್ನನ್ನು ಉಪಚರಿಸಿದರು. ಹೌದು ತಾಯಿ, ಹೋಗಬೇಕಿತ್ತು. ಆದರೇನು ಮಾಡುವುದು? ಹಾಳು ಅನಾರೋಗ್ಯ ಆಗಾಗ ಬರುವುದು, ಹೊಟ್ಟೆ ನೋವು ಕೈ ಕೊಡ್ತು. ಆದ್ದರಿಂದ ಅವರನ್ನು ನಂಬಿದಂತೆ ನಟಿಸಿದೆ. ಅದಿರಲಿ ಭಟ್ಟರೆ, ಊರಿನಲ್ಲಿ ನಡೆದಿರುವ ಕರ್ಮಕಾಂಡದ ವಿಷಯ ನಿಮಗೆ ಗೊತ್ತಿರಬೇಕು. ಹನುಮನ ಬಂಟರಿಗೆ ಈ ಗತಿ ಬಂದಿದೆ ಅಂದೆ. ಈ ದಾರುಣ ಘಟನೆಗೆ ಕಾರಣ ಏನು ಅಂತ ತಲೆ ಕೆಡಿಸಿಕೊಂಡಿದ್ದೇ ಆಗಿದೆ. ಮೆಲ್ಲನೆ ಪೀಠಿಕೆ ಹಾಕಿದೆ. ಹೌದು ತಾಯಿ, ನನಗೂ ವಿಷಯ ತಿಳಿದು ಎದೆ ಬಿರಿದು ಹೋಯಿತು. ಮುನಿಯ ಅವತ್ತೇ ಹೇಳ್ತಿದ್ದ, ಕಾಡಿನಲ್ಲಿ ವಿಷವೃಕ್ಷಗಳಿವೆ ಅಂತ. ಪಾಪದವು ಗೊತ್ತಾಗದೆ ತಿಂದಿರಬೇಕು. ನಿಮ್ಮ ಪಂಚಾಯತ್ ಮೊದಲು ಆ ವೃಕ್ಷಗಳು ಯಾವುವು ಅಂತ ಪತ್ತೆ ಮಾಡಬೇಕು. ಭಟ್ಟರು ಸಹಜವಾಗಿ ಹೇಳಿದಾಗ ಒಂದು ಕ್ಷಣ ಇವರಿಗೆ ಏನೋ ಗೊತ್ತಿಲ್ಲವೇನೋ ಎನ್ನಿಸಿದರೂ ಗುಡಿಯಲ್ಲಿ ಕಂಡ ದೃಶ್ಯಗಳನ್ನು ಹೇಳದೇ ಇರಲಾಗಲಿಲ್ಲ. ಏನು ತಾಯಿ, ನನ್ನ ಮೇಲೆ ಅನುಮಾನ ಪಡ್ತೀರಾ? ಅದು ಹಗಲಿರುಳು ಮಾರುತಿಯ ಪೂಜೆ ಮಾಡೋ ಭಕ್ತನ ಮೇಲೆ ಅನುಮಾನವೇ? ಇದಕ್ಕಿಂತ ಒಂದು ತೊಟ್ಟು ವಿಷ ಕೊಟ್ಟು ಕುಡಿಯಂದು ಕುಡಿಯುತ್ತೇನೆ ಈ ಬಡಪಾಯಿ ಎಂದರು ಭಟ್ಟರು. ಅವರು ಕಣ್ಣು ತುಂಬಿಕೊಂಡಾಗ ನನಗೆ ಒಂಥರ ಆಯಿತು. ಗುಡಿಯ ಹತ್ತಿರ ಹೋಗಿ ಹೋಮ ಹವನ ನಡೆಸಿದ್ದಾರೆ. ಮೊಸರನ್ನವನ್ನು ಮೊಂಗಗಳಿಗೆ ಹಾಕಿದ್ದಾರೆ. ಆದರೆ ಹೀಗೆ ಗುಟ್ಟಾಗಿ ಮಾಡುವ ಉದ್ದೇಶವಾದರೂ ಏನಿರಬಹುದು? ಯೋಚಿಸುತ್ತಾ ತಲೆ ಜೇನುಗೂಡಾಯಿತು. ಸರಿ ಭಟ್ಟರೆ, ನಿಮ್ಮ ಮೇಲೆ ಖಂಡಿತ ಅನುಮಾನವಿಲ್ಲ. ಹಳ್ಳಿಯಲ್ಲೇ ಇದ್ದೀರಲ್ಲ, ಅದಕ್ಕೆ ಕೇಳಿದೆ. ತಪ್ಪು ತಿಳಿಬೇಡಿ ಎಂದವಳು ಅಲ್ಲಿಂದ ತಕ್ಷಣ ಹೊರಟೆ. ಮುಂದೇನು ಮಾಡುವುದೆಂದು ಯೋಚನೆ ಬೇತಾಳನಂತೆ ಕಾಡತೊಡಗಿತ್ತು. ಭಟ್ಟರು ಕೈ ಮುಗಿದು ಬೀಳ್ಕೊಟ್ಟರು. ಹಳೆಯ ಗೇಟನ್ನು ದಾಟಿ ಹೊರಬಂದು ಜೀಪಿನತ್ತ ನಡೆಯುವಾಗ ಭಟ್ಟರ ಹೆಂಡತಿ ವಿಮಲ ಎಲ್ಲಿಂದಲೋ ಬರುತ್ತಿರುವುದು ಕಂಡಿತು. ಆಕೆಯನ್ನು ಕಂಡೊಡನೆ ಅದ್ಯಾವುದೋ ಯೋಚನೆ ಮಿಂಚಿತು. ವಿಮಲ ನನ್ನನ್ನು ಕಂಡೊಡನೆ ಖುಷಿಯಿಂದ ಹತ್ತಿರ ಬಂದಳು. ಹೆಚ್ಚು ಕಡಿಮೆ ನನ್ನದೇ ವಯಸ್ಸಿರಬಹುದು, 40-45ರ ಹರೆಯ. ಏನು ಜಾಹ್ನವಿ ಅಕ್ಕ, ಪಂಚಾಯತ್ ಅಧ್ಯಕ್ಷರಾದವರೇ ಅಪರೂಪ ಆಗೋದ್ರಿ ಎಂದಳು.
ಮಹಿಳಾ ಸಂಘದಲ್ಲಿ ಸಕ್ರಿಯವಾಗಿದ್ದು ಹಪ್ಪಳ, ಸಣ್ಣಿಗೆ, ಉಪ್ಪಿನಕಾಯಿ ಮಾಡುತ್ತಾ ಒಂದಷ್ಟು ಸಂಪಾದನೆ ಮಾಡುತ್ತಾಳೆ ವಿಮಲ. ಹೌದು ವಿಮಲ, ಹಾಗೇ ಬಂದಿದ್ದೆ. ಅದೆಷ್ಟು ಚೆನ್ನಾಗಿ ನೀನು ಹನುಮನಿಗೆ ಮೊಸರನ್ನವನ್ನು ನೈವೇದ್ಯಕ್ಕೆ ಮಾಡಿಕೊಡ್ತೀಯ ಅಂತ ನನ್ನ ವಸುಮತಿ ಅಕ್ಕ ಯಾವಾಗಲೂ ಹೇಳಿದ್ಲು. ಕಳೆದ ಬಾರಿ ಹನುಮನ ಜಯಂತಿ ದಿನ ಅವಳಿಲ್ಲೇ ಇದ್ಲಲ್ಲ. ನೀನು ಮಾಡುವ ಮೊಸರನ್ನವನ್ನು ಇತ್ತೀಚೆಗೆ ತಿಂದೇ ಇಲ್ಲ ಬಿಡು, ಬೇಕೆಂದೇ ಕೆಣಕಿದೆ. ಅಯ್ಯೋ ಹೌದಾ ಅಕ್ಕ, ನಿನ್ನೆ ಕೂಡ ಇವರಿಗೆ ಮೊಸರನ್ನವನ್ನು ಬೆಳಗಿನ ಜಾವವೇ ನೈವೇದ್ಯಕ್ಕೆ ಮಾಡಿಕೊಟ್ಟನಲ್ಲ. ಗೊತ್ತಿದ್ದರೆ ನಿಮಗೂ ಸ್ವಲ್ಪ ಕೊಡುವುದಕ್ಕೆ ಹೇಳಬಹುದಿತ್ತು ಎಂದು ಸಹಜವಾಗಿ ನುಡಿದಾಗ ನನಗೆ ಆಘಾತವಾಗಿತ್ತು. ನನ್ನ ಬಳಿ ಈ ಎಲ್ಲ ವಿಷಯವನ್ನು ಭಟ್ಟರು ಮುಚ್ಚುತ್ತಿದ್ದಾರೆ ಎಂದರೆ ಏನೋ ಇರಲೇಬೇಕು. ಬಹುಶಃ ಅದು ಈಕೆಗೆ ಗೊತ್ತಿರಲಿಕ್ಕಿಲ್ಲ. ಹೋಗಲಿ ಬಿಡು, ಈಗ ಬಂದಿದ್ದೀನಲ್ಲ, ನೀನು ಕಾಫಿ ರುಚಿಯಾಗಿ ಮಾಡ್ತೀಯಲ್ವಾ? ತಮಾಷೆ ಮಾಡುತ್ತಾ ಅವಳೊಂದಿಗೆ ಮತ್ತೆ ಹೆಜ್ಜೆ ಇಟ್ಟೆ. ಹಿಂತಿರುಗಿ ಬಂದ ನನ್ನನ್ನು ನೋಡಿ ಭಟ್ಟರ ಮುಖ ಕಪ್ಪಿಟ್ಟಿತು. ಏನಿಲ್ಲ ಭಟ್ಟರೆ, ನಿಮ್ಮ ಹೆಂಡತಿ ಕಾಫಿ ಕುಡಿದು ಹೋಗುವಂತೆ ಬಲವಂತ ಮಾಡಿದ್ರು, ಅದಕ್ಕೆ ಬಂದೆ ಎಂದವಳೆ ಅವರಿಂದ ಹೇಳಿಸಿಕೊಳ್ಳದೆ ಅಲ್ಲಿದ್ದ ಬೆತ್ತದ ಕುರ್ಚಿಯಲ್ಲಿ ಕುಳಿತೆ. ಭಟ್ಟರು ಬೇರೆ ದಾರಿ ಇಲ್ಲದೆ ಕುಳಿತರು. ವಿಮಲ ಕಾಫಿ ಮಾಡಲು ಅಡಿಗೆ ಮನೆಯತ್ತ ನಡೆದಳು. ಹೇಳಿ ಭಟ್ರೆ, ಗುಡಿಯಲ್ಲಿ ಹೋಮ ಮಾಡಿ ಮೊಸರನ್ನ ನೈವೇದ್ಯ ಮಾಡಿದ್ದನ್ನು ಯಾಕೆ ಅಂತ ನನ್ನಿಂದ ಮುಚ್ಚಿಟ್ರಿ? ನೀವಾಗೆ ಎಲ್ಲ ಹೇಳಿಬಿಟ್ರೆ ಒಳ್ಳೆಯದು. ಇಲ್ದಿದ್ರೆ ಗೊತ್ತಲ್ಲ, ಹನುಮ ಉಗ್ರನಾಗಿ ನಿಮಗೊಂದು ಗತಿ ಕಾಣಿಸ್ತಾನೆ. ನನ್ನ ಮಾತಿನಿಂದ ಭಟ್ಟರು ಬೆವರತೊಡಗಿದರು. ಅವರು ಆಡುವ ಮಾತುಗಳಿಗೆ ಸಾಕ್ಷಿ ಇರಲೆಂದು ಅವರಿಗೆ ತಿಳಿಯದಂತೆ ನನ್ನ ಮೊಬೈಲ್ ಕ್ಯಾಮರಾವನ್ನು ಆನ್ ಮಾಡಿದೆ. ತಾಯಿ, ನನ್ನ ಕ್ಷಮಿಸಬೇಕು, ಮಣ್ಣು ತಿನ್ನುವ ಕೆಲಸ ಮಾಡಿದ್ದೀನಿ. ಈಗ ಜೀವ ಕಳೆದುಕೊಂಡಿದ್ದಾವಲ್ಲ ಪಾಪದ ಮಂಗಗಳು, ಅವು ಕಾಡಿನ ವಿಷದ ಹಣ್ಣು ತಿಂದು ಸಾಯಲಿಲ್ಲ. ಅವಕ್ಕೆ ಹಳ್ಳಿಯ ಕೆಲವರು ವಿಷ ಹಾಕಿಸಿದ್ದಾರೆ ಎಂದ ಭಟ್ಟರ ಮಾತಿಗೆ ಬೆಚ್ಚಿದೆ. ಇದೇನಿದು ವಿಪರೀತ? ಮುಂದಿನ ಅವರ ಮಾತುಗಳಿಗೆ ಕಿವಿಕೊಟ್ಟೆ. ಹೌದು ತಾಯಿ, ಇದೇ ಸತ್ಯ. ಮಂಗಗಳು ಇತ್ತೀಚಿನ ದಿನಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ಹೆಚ್ಚಿವೆ. ಅವು ಕಾಡಿನಂಚಿನಲ್ಲಿರುವ ತೋಟಗಳಿಗೆ ಬಹಳಷ್ಟು ಹಾನಿ ಮಾಡುತ್ತಿವೆ. ಭತ್ತದ ಫಸಲನ್ನು ತಿಂದು ಧ್ವಂಸಗೊಳಿಸುತ್ತಿವೆ. ಇದನ್ನು ಊರಿನ ಕೆಲವರು ಸಹಿಸುತ್ತಿಲ್ಲ. ಈ ಮಂಗಗಳಿದ್ದರೆ ತಾನೇ ಉಪದ್ರವವೆಂದು ತಿಳಿದು ಕಾಡಿನಲ್ಲಿ ವಿಷದ ಹಣ್ಣುಗಳನ್ನು ಬಿಡುವ ವೃಕ್ಷಗಳಿವೆ ಎಂದು ವದಂತಿಯನ್ನು ಮೊದಲು ಹಬ್ಬಿಸಿದ್ದಾರೆ. ಅನಂತರ ನನ್ನೊಂದಿಗೆ ಮಾತನಾಡಿದ್ದಾರೆ. ಅವರು ಹೇಳಿದ ಕೆಲಸ ಮಾಡಿಕೊಟ್ಟರೆ ನನ್ನ ಮಗಳ ವಿದ್ಯಾಭ್ಯಾಸ ಹಾಗೂ ಮದುವೆಯ ಜವಾಬ್ದಾರಿಯನ್ನು ಅವರೇ ವಹಿಸಿಕೊಳ್ಳುವುದಾಗಿ ಹೇಳಿದಾಗ ಬಡವನಾದ ನನ್ನ ಕಂಗಳು ಆಸೆಯಿಂದ ಅರಳಿದವು. ತಾಯಿ, ಪಾಪ ಪರಿಹಾರಕ್ಕೆ ಹೋಮವನ್ನು ನಿನ್ನೆ ಗುಡಿಯಲ್ಲಿ ನನ್ನಿಂದ ಗುಟ್ಟಾಗಿ ಮಾಡಿಸಿದರು. ನಾನು ಕಳಸಕ್ಕೆ ಹೋಗುವುದಾಗಿ ಸುಳ್ಳು ಹೇಳಿ ಬೆಳಗಿನ ಜಾವವೇ ಗುಡಿಗೆ ಹೋಗಿದ್ದೆ. ಅವರ ಮಾತಿನಂತೆ ನನ್ನ ಹೆಂಡತಿ ವಿಮಲ ಮಾಡಿಕೊಟ್ಟ ಮೊಸರನ್ನವನ್ನು ಆಂಜನೇಯನಿಗೆ ನೈವೇದ್ಯ ಮಾಡಿದ ಮೇಲೆ ಅದಕ್ಕೆ ವಿಷ ಬೆರೆಸಿ ಅಲ್ಲೇ ಜಿಗಿಯುತ್ತಿದ್ದ ಮಂಗಗಳಿಗೆ ಹಾಕಿದೆ. ಮತ್ತೆ ಅಲ್ಲಿ ನಿಲ್ಲದೆ ಬಂದು ಬಿಟ್ಟೆ. ಮತ್ತೇನಾಯಿತೋ? ಯಾರು ಸತ್ತ ಅವುಗಳನ್ನೆಲ್ಲ ತಂದು ಹಳ್ಳಿಯ ಹೊಳೆ ಬದಿ ಹಾಕಿದ್ದಾರೋ ಗೊತ್ತಿಲ್ಲ. ತಾಯಿ, ನನ್ನನ್ನು ಕ್ಷಮಿಸಿಬಿಡಿ. ನೀವು ಯಾವ ಶಿಕ್ಷೆ ಕೊಡಿಸಿದರೂ ಅನುಭವಿಸಲು ಸಿದ್ಧನಿದ್ದೇನೆ. ಭಟ್ಟರು ಕಣ್ಣೀರುಗರೆಯತೊಡಗಿದರು. ಆಯಿತು ಭಟ್ಟರೇ, ಅಪರಾಧವನ್ನು ಒಪ್ಪಿಕೊಂಡಿರಿ. ಮಂಗಗಳಿಂದ ಇಷ್ಟು ಅನರ್ಥ ಆಗಿದೆ ಎಂದು ನಮ್ಮ ಗ್ರಾಮ ಪಂಚಾಯತ್ ಗಮನಕ್ಕೆ ತಂದಿದ್ದರೆ ಅರಣ್ಯ ಇಲಾಖೆಯಿಂದ ಒಂದಷ್ಟು ಮಂಗಗಳನ್ನು ಇಡಿಸಿ ಕಾಡಿಗೆ ಬಿಡಬಹುದಿತ್ತು. ಅದು ಬಿಟ್ಟು ಹೀಗೆ ಅಮಾನವೀಯವಾಗಿ ನಡೆಕೊಂಡಿದ್ದು ಘೋರ ಅಪರಾಧ ಅನ್ನಿಸಿ ಹೀಗೆ ನಿಮ್ಮಿಂದ ಮಾಡಿಸಿದ್ದು ಯಾರು ಮೊದಲು ಹೇಳಿ. ನನ್ನ ಮಾತಿಗೆ ಭಟ್ಟರು ಕಣ್ಣೊರೆಸಿಕೊಂಡರು. ತಾಯಿ, ಅದು ಯಾವ ಬಾಯಿಯಿಂದ ಹೇಳಲಿ? ಹಾಗೆ ಮಾಡಿಸಿದ್ದು ಕಾಡಿನಂಚಿನಲ್ಲಿ ಗದ್ದೆ ತೋಟ ಹೊಂದಿರುವ ನಿಮ್ಮ ಪತಿ ರಘುರಾಮ ಮತ್ತು ಆಚೀಚೆ ಇರುವ ಜಮೀನ್ದಾರರು. ಭಟ್ಟರ ಮಾತಿನಿಂದ ನನ್ನ ಕಣ್ಣು ಕತ್ತಲಿಡತೊಡಗಿತ್ತು. ಹೀಗೂ ನಡೆಯಬಹುದೆಂದು ಊಹಿಸಿರಲಿಲ್ಲ. ಪತಿ ರಘುರಾಮ ಇಂಥ ನೀಚ ಕೆಲಸ ಮಾಡುತ್ತಾನೆಂಬ ಕಲ್ಪನೆಯೂ ಇರಲಿಲ್ಲ. ಈಗ ನನ್ನ ಪತ್ನಿ ಧರ್ಮ ಪಾಲಿಸಬೇಕು ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯ ಧರ್ಮ ಪಾಲಿಸಬೇಕು? ಮನಸ್ಸು ಜಿಜ್ಞಾಸೆಗೆ ಸಿಲುಕಿದ್ದು ಒಂದೇ ಕ್ಷಣ. ಮರುಕ್ಷಣ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಮಂಗಗಳನ್ನು ದುಷ್ಕರ್ಮಿಗಳು ಹತ್ಯೆ ಮಾಡಿರುವ ವಿಷಯ ನನ್ನ ಮೊಬೈಲ್ನಿಂದ ಸುದ್ದಿಯಾಗತೊಡಗಿತು. ಇದಾವುದರ ಪರಿವೆಯೂ ಇಲ್ಲದೆ ರಘುರಾಮ ತನ್ನ ಮನೆಯ ಜಗುಲಿಯಲ್ಲಿ ಕುಳಿತು ಮಂಗಗಳು ವಿಷದ ಹಣ್ಣುಗಳನ್ನು ತಿಂದು ಅಸುನೀಗಿದ ಕಥೆಯನ್ನು ವರ್ಣರಂಜಿತವಾಗಿ ಹೇಳತೊಡಗಿದ್ದರೆ ಗುಡಿಯಲ್ಲಿದ್ದ ಹನುಮನ ಮೊಗದಲ್ಲಿ ಎಂದಿನ ಮಂದಹಾಸ ಲಾಸ್ಯವಾಡುತ್ತಿತ್ತು. ನಮಗೆ ತೊಂದರೆ ಎಂದು ಇನ್ನೊಂದು ಪಾಪದ ಜೀವವನ್ನು
ಕೊಲ್ಲುವ ಹಕ್ಕು ನಮಗಿಲ್ಲ. ಕಾಯುವವನು ಮತ್ತು ಕೊಲ್ಲುವವನು ಅವನು ಮಾತ್ರ. ಕೃಷ್ಣಾರ್ಪಣಮಸ್ತು. ಸ್ನೇಹಿತರೆ, ನಮ್ಮ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ಶುಭವಾಗಲಿ.